ನೋಡಿ ಇಲ್ಲಿ ಈ ಜಾಗ ಏನು ಕಾಣಿದ್ರೆ ಸೂಕ್ಷ್ಮ ನೋಡಿ ಕೆಳ ಬಾಕ್ಸಲ್ಲಿ ಇಲ್ಲೊಂದು ಅಡುಗೆ ಮನೆ ಇತ್ತು ಅನ್ನೋದಕ್ಕೆ ಒಂಥರ ಬೂದಿ ದಿಬ್ಬದ ಥರ. ಬೂದಿ ದಿಬ್ಬ ಯಾವ ಥರ ಸಿಗುತ್ತೆ ನಮಗೆ ಅನ್ನೋದಕ್ಕೆ ಆದಿ ಕಾಲದಲ್ಲಿ ಆ ಥರ ಇಲ್ಲೊಂದು ಅಡುಗೆ ಮನೆ ದೊಡ್ಡದಾಗಿ ಸಾರ್ವಜನಿಕವಾಗಿ ಅಡುಗೆ ಮನೆ ಇತ್ತು. ಇದೊಂದು ದೊಡ್ಡ ಅಡುಗೆ ಮಾಡ್ತಿರ್ತಾರೆ ಊಟ ಮಾಡೋಕೆ ಅನ್ನೋ ಥರ. ಇಲ್ಲಿ ನೋಡಿ ಇವಾಗಲೇ ಇಲ್ಲಿ ಬೋಕಿಗಳಿದ್ದಾವೆ. ಆವಾಗಿನ ಕಾಲದ ಬೋಕಿಗಳಂದರೆ ಮಡಿಕೆ ಕುಡಿಕೆ ತುಂಡುಗಳು ಆಗಿನ ಕಾಲದ್ದು ಹೇಗಿದೆ ನೋಡಿ. ಆಗಿನ ಕಾಲದ ತುಂಡು ಒಡಗಿದ್ದಾವೆ ಇದೆಲ್ಲ. ಈ ಸುತ್ತ ಸರೌಂಡಲ್ಲಿ ಒಂದು ಮನೆ ಇತ್ತು. ಇಲ್ಲಿ ಇದೊಂದು ಅಡುಗೆ ಮಾಡೋಕ್ಕೆ ಜಾಗ ಇತ್ತು ಅಂತ ತೋರಿಸೋಕ್ಕೆ ಇದೊಂದು ಕುರುಹು ಇಲ್ಲ. ಈಗ ನಾವು ಕೊಪ್ಪಳದ ತುತ್ತ ತುದಿಯಲ್ಲಿರೋ ಒಂದು ವಾಚ್ ಟವರ್ ಇದೆ. ಆಗಿನ ಕಾಲದ ವಾಚ್ ಟವರ್. ಸೈನಿಕರು ಅತಿ ತುತ್ತದಲ್ಲಿ ನಿಂತು ನೋಡೋದು ಜಾಗ ಇದು. ಇದನ್ನು ನಮ್ಮ ಜಿಲ್ಲಾ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ. ಇಲ್ಲಿ ಟವರ್ಗಳನ್ನ ಹಾಕಿದ್ದಾರೆ. ಈಗ ಮತ್ತು ಜನರೇಟರ್ ಇಟ್ಟಿದ್ದಾರೆ, ಟವರ್ಗಳು ಹಾಕಿದ್ದಾರೆ. ಇಲ್ಲಿ ಟವರ್ಗಳು ಬರ್ಬೇಕಂತೇಳಿ ಯಾವುದಾದ್ರು ಕಂಪ್ನಿಗಳು ಟವರ್ಗಳು ಲೈಟ್ಗಳು ಇಷ್ಟು ಎಲ್ಲ ಇದ್ದಾವೆ. ಈಗ ಕೋಟೆನ ಈಗ ಈ ಥರ ಯೂಸ್ ಮಾಡ್ಕೊತಾರೆ. ಆವಾಗ ಆ ಸೈನಿಕ ಯುದ್ಧ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಈಗ ಜನ ಈ ಥರ ಯೂಸ್ ಮಾಡ್ತಿದ್ದಾರೆ ಟವರ್ಗಳು. ಇದು ಯಾವ ಟಿ ವಿ ಟವರು, ಇದು ಯಾವ ಏರ್ಟೆಲ್ ಟವರು, ಎಲ್ಲ ಡಿಶ್ ಟವರು ಎಲ್ಲ ಒಂಥರ ಹಾಕಿ ಜನ ರೆಸ್ಟ್ ತಗೊಳಕ್ಕೆ. ಮೊದಲ ಕಾಲದಲ್ಲಿ ಕೂತ್ಕೊಳ್ಳೋಕ್ಕೆ ರೆಸ್ಟ್ ತಗೊಳ್ಳೋಕ್ಕೆ ಇದು ಒಂಥರ ಜಾಗ. ಅವಾಗಿದ್ದಿದ್ದು ಜಾಗ ಇದು. ಮಳೆ ಬಂದರೆ ಊಟ ಮಾಡೋಕ್ಕೆ ಯಾವುದಕ್ಕಾಗಲಿ ಸೈನಿಕರಿಗೆ